ದೇಶ ನಿರ್ಮಾಣಕ್ಕೆ ವಿಶ್ವಕರ್ಮ ಸಮಾಜದವರ ಕೊಡುಗೆ ಅಪಾರ. ಕೌಲನಹಳ್ಳಿ ಗ್ರಾಮದಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ. ದೇಶದ ನಿರ್ಮಾಣ ವಿಚಾರದಲ್ಲಿ ಅನಾದಿ ಕಾಲದಿಂದಲೂ ವಿಶ್ವಕರ್ಮದ ಸಮಾಜದವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟಪುರ ಸಮೀಪದ ಕೌಲನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿಶ್ವಕರ್ಮ ಗೆಳೆಯರ ಬಳಗ ಹಾಗೂ ಗ್ರಾಮಸ್ಥರ ವತಿಯಿಂದ ಭಾನುವಾರ ಆಯೋಜಿಸಿದ ವಿಶ್ವಕರ್ಮ ಜಯಂತಿಯನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೆ, ಅರಬ್ಬಿ ಸಮುದ್ರದಿಂದ ಹಿಡಿದು ಬಂಗಾಳ ಕೊಲ್ಲಿಯವರೆಗೆ ಎಲ್ಲ ದೇವಸ್ಥಾನಗಳ ಮೂರ್ತಿಗಳನ್ನು ಸೃಷ್ಟಿಸಿದ ಶಿಲ್ಪಿಗಳು ವಿಶ್ವಕರ್ಮದವರು. ನಿಸ್ವಾರ್ಥ ಮನೋಭಾವದ ತ್ಯಾಗಮೂರ್ತಿಗಳಾಗಿದ್ದು ಜನರ ಹಿತ ಸಂರಕ್ಷಣೆಗೆ ಸದಾ ಆಲೋಚಿಸುವ ಶಕ್ತಿ ಹೊಂದಿದ್ದಾರೆ ಎಂದರು. ತಾಲೂಕು ವಿಶ್ವಕರ್ಮ ಸೇವಾ ಸಮಾಜದ ಅಧ್ಯಕ್ಷ ಮಹೇಶ್ ಆಚಾರ್ಯ ಮಾತನಾಡಿ, ನಮ್ಮ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಮಟ್ಟದಲ್ಲಿ ಒಂದು ಪ್ರಾಧಿಕಾರ ರಚನೆಯಾಗುವ ಮೂಲಕ ಇನ್ನಷ್ಟು ಸಹಕಾರ ಬೇಕಿದೆ. ಸೆಪ್ಟೆಂಬರ್ 28ರ ಶನಿವಾರ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಕೌಲನಹಳ್ಳಿ ಗ್ರಾಮವು ತಾಲೂಕಿನ ಗಡಿ ಗ್ರಾಮವಾಗಿದ್ದು, ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಬೇಕು ಎಂದು ಸುಮಾರು 15 ಬೇಡಿಕೆ ಉಳ್ಳ ಮನವಿ ಪತ್ರವನ್ನು ಗ್ರಾಮದ ನಿವೃತ್ತ ಶಿಕ್ಷಕ ಶಿವಣ್ಣ ನೇತೃತ್ವದಲ್ಲಿ ಗ್ರಾಮಸ್ಥರು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ಗೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸೇವಾ ಸಮಾಜದ ಉಪಾಧ್ಯಕ್ಷ ತಿರುನೀಲಕಂಠ, ಮಾಜಿ ಉಪಾಧ್ಯಕ್ಷ ಈರಣಾಚಾರ್, ಪ್ರಧಾನ ಕಾರ್ಯದರ್ಶಿ ಬಿ ಜಗದೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದಾಚಾರ್, ಗ್ರಾಮದ ಶ್ರೀ ವಿಶ್ವಕರ್ಮ ಗೆಳೆಯರ ಬಳಗ ಅಧ್ಯಕ್ಷ ಗೋವಿಂದಾಚಾರಿ, ಉಪಾಧ್ಯಕ್ಷ ರವಿಚಂದ್ರಾಚಾರ್, ಮುಖಂಡರಾದ ಪಟೇಲ್ ಶಂಕರೇಗೌಡ, ವೆಂಕಟೇಗೌಡ, ಕುಮಾರ ಅಣ್ಣೇಗೌಡ, ಜವರೇಗೌಡ, ಶಂಭುಗೌಡ, ಸೋಮಾಚಾರ್, ಸುರೇಶ್, ಶಿವಪ್ಪ, ರಾಜೇಗೌಡ, ಚಂದ್ರೇಗೌಡ, ರಾಜಾಚಾರ್, ಅಪ್ಪಾಜಿಚಾರ್, ಶಂಕರ್ಚಾರ್, ಪುರುಷೋತ್ತಮ್, ನಾಗರಾಚಾರ್, ನರಸಿಂಹಚಾರ್ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ಆಮೇಲೆ ಹಿರಣ್ಣನವರು ಒಂದೆರಡು ಮಾತು ಹೇಳಿದ್ರು, ನಮ್ಮನ್ನ ಸಮಾಜ ಕಡೆಗಣಿಸ್ತಾ ಇದ್ದಾರೆ ಅಂತ. ದಯವಿಟ್ಟು ಆ ಭಾವನೆ ನಿಮ್ಮಲ್ಲಿ ಯಾರಲ್ಲೂ ಬರೋದ್ಬೇಡಿ. ನಾವು ಒಬ್ಬ ಜನನಾಯಕ ಅಥವಾ ಜನನಾಯಕ ಆಗ್ಬೇಕಾಗಿರುವಂಥದ್ದು ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕು. ಸೊ ಅದೇ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ ನಮ್ಮ ತಂದೆಯವರು ಕೂಡ, ನಾನು ಕೂಡ. ಹಾಗಾಗಿ ನಿಮ್ಮಲ್ಲಿ ಯಾರೆಲ್ಲ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತೀವಿ ನಮ್ಮ ಮನೋಭಾವನೆ ಬರೋದ್ಬೇಡಿ. ಏನೇ ಬೇಡಿಕೆ ಬನ್ನಿ, ನಮ್ಮ ಹತ್ರ ಬಗೆಹರಿಸ್ಕೊಳ್ಳಿ. ಅದಕ್ಕೆ ನಾವು ಖಂಡಿತವಾಗ್ಲೂ ಸಹಕಾರ ಮಾಡ್ತೀವಿ. ಆಮೇಲೆ ನೀವು ಪ್ರಾಧಿಕಾರ ಮಾಡಬೇಕು. ಈಗ ಪ್ರಾಧಿಕಾರ ಮಾಡೋದು ನಮ್ಮ ಹಂತದಲ್ಲಿ ಇಲ್ಲ, ಅದು ರಾಜ್ಯದಲ್ಲಿ ಅಲ್ಲಿ ನಿಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು ಅದನ್ನ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟು ಅವರು ಅದನ್ನ ಮಾಡಬೇಕು. ನಮ್ಮ ಹಂತದಲ್ಲಿ ನಮ್ಮ ತಾಲೂಕಿನಲ್ಲೇ ವಿಶ್ವಕರ್ಮ ಜಯಂತಿ ಶುಭಾಶಯವಾಗಲಿ ಅಂತ ನನ್ನ ಹೆಚ್ಚಿನ ಮಾಹಿತಿಗಳು ಹಾಗೂ ಸುದ್ದಿಗಾಗಿ ನಮ್ಮ ಪಿರಿಯಾಪಟ್ಟಣ ಪೇಜ್ ಫಾಲೋ ಮಾಡಿ.